ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ಸೇನೆ ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಡೆಸಿದೆ. ಪುಲ್ವಾಮಾ ಬಳಿಕ ರಿಯಾಸಿ ಅರಣ್ಯದಲ್ಲಿ ಸೇನೆ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಅರಣ್ಯದಲ್ಲಿ ಇಂಚಿಂಚು ಕುಂಬಿಂಗನ ಮಾಡ್ತಾ ಇದೆ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 2 ದಿನಗಳಲ್ಲಿ 6 ಉಗ್ರರನ್ನ ಬಲಿ ಹಾಕುವಂತಹ ಕೆಲಸ ಭಾರತೀಯ ಸೇನೆ ಕಡೆಯಿಂದಾಗಿದೆ. ಪಹಲ್ಗಾಮ್ ದಾಳಿಯ ಉಗ್ರ ಆಸಿಫ್ ಸೇರಿ 6 ಉಗ್ರರು ಈ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ ಅನ್ನೋ ಗೊತ್ತಾಗ್ತಾ ಇದೆ. ತ್ರಾಲ್ನಲ್ಲಿ ಇನ್ನೂ 3 ಉಗ್ರರು ಅಡಗಿರುವಂತಹ ಶಂಕೆ. ಹಾಗಾಗಿಯೇ ಭಾರತೀಯ ಸೇನೆ ನಡೆಸ್ತಾ ಇರುವಂತಹ ಆಪರೇಷನ್ ಅನ್ನ ಈಗ ಮುಂದುವರಿಸಲಾಗಿದೆ. ಕ್ಲೀನ್ ಕಾಶ್ಮೀರ ಅಭಿಯಾನದ ಅಡಿಯಲ್ಲಿ ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಇದು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರವೂ ಕೂಡ ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲಿ ಭಾರತೀಯ ಸೇನೆ ಸರ್ಚನ್ನು ಮಾಡ್ತಾ ಇರುವಂತಹದ್ದು, ಶೋಧವನ್ನು ಮಾಡ್ತಾ ಇರುವಂಥದ್ದು. ಯಾರ್ಯಾರು ಪಾಕಿಸ್ತಾನದಿಂದ ಒಳನುಸುಳಿ ಇಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೋ ಅಂತಹ ಉಗ್ರರನ್ನ ಬಲಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಆಸಿಫ್ ಶೇಖ್ ಸೇರಿ ಈಗ 6 ಜನರನ್ನ ಬಲಿ ಹಾಕುವಂತಹ ಕೆಲಸ ಆಗಿರುವಂಥದ್ದು. ಕಳೆದ 48 ಗಂಟೆಯಲ್ಲಿ ನಡೆದಿರುವಂತಹ ಭರ್ಜರಿ ಕಾರ್ಯಾಚರಣೆಯಲ್ಲಿ ಒಟ್ಟು 6 ಜನ ಉಗ್ರರು ಹತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಬಳಿಕ ಭರ್ಜರಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಭಾರತೀಯ ಸೇನೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿರುವಂತಹ ಉಗ್ರರನ್ನ ಸದೆಬಡಿಯುವಂತಹ ಕೆಲಸವನ್ನ ಮುಂದುವರಿಸ್ತಾ ಇರುವಂಥದ್ದು. ಹೇಗಿದೆ ಕಾರ್ಯಾಚರಣೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಅಂತ? ನೋಡಿ ಪ್ರೇಮ್, ಕಾಶ್ಮೀರದಲ್ಲಿ ಇದ್ಕೊಂಡು ಕಾಶ್ಮೀರದಾಗ ದೇಶದಲ್ಲೇ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ಭಯೋತ್ಪಾದಕರನ್ನ ಈಗ ಹುಡುಕಿ ಹೆಡೆಮುರಿ ಕಟ್ಟುವಂಥ ಕೆಲಸಗಳು ಮುಂದುವರೆದಿದ್ದಾವೆ. ಈ ಹಿಂದೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದಂಥ ಸಂದರ್ಭದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಂತಹ ಕೆಲವೊಂದಿಷ್ಟು ಜನರ ಮನೆಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿತ್ತು. ಸೇನೆಯ ಕಡೆಯಿಂದ ಆ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಈಗ ಮುಂದುವರೆದು ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿ ಕುಳಿತಿದ್ದಾರೆ ಅಂಥ ಜಾಗಗಳನ್ನು ಹುಡುಕಿ ಹೊಡೆಯುವಂಥ ಕೆಲಸಗಳು ಕೂಡ ಮಾಡಲಾಗ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ನಾವು ಗಮನಿಸೋದಾದ್ರೆ 6 ಜನ ಭಯೋತ್ಪಾದಕರನ್ನ ಈಗ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ನಿನ್ನೆ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ನ ಶೋಪಿಯಾನಲ್ಲಿ ಮಾಡಲಾಗಿತ್ತು. ಇವತ್ತು 3 ಜನ ಭಯೋತ್ಪಾದಕರನ್ನ ಪುಲ್ವಾಮಾದಲ್ಲಿ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇನ್ನೂ ಕೆಲವು ಭಯೋತ್ಪಾದಕರು ತಲೆಮರೆಸಿಗಳಿದಾವೆ. ಅವರಿಗಾಗಿ ಸರ್ಚಿಂಗ್ ಆಪರೇಷನ್ ಅನ್ನ ಕೂಡ ಕಂಟಿನ್ಯೂ ಆಗಿ ಇಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ನೋಡಿ, ಈ ಆಪರೇಷನ್ ಶುರುವಾದ ಮೇಲೆ ಭಯೋತ್ಪಾದಕರು ಇರುವಂತ ಸ್ಥಳಗಳನ್ನ ಹುಡುಕಿ ಹೆಕ್ಕಿ ತೆಗಿತಾ ಇದೆ. ಆ ಮಾಹಿತಿಗಳನ್ನ ಆಧರಿಸಿ ಸೇನೆ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಲಸಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಬಹುಶಃ ಈ ಒಂದು ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಕಾಶ್ಮೀರದಲ್ಲೇ ಇದ್ಕೊಂಡು ಇಲ್ಲಿ ದೇಶದ ವಿರುದ್ಧ ಯಾರೆಲ್ಲ ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಅಂತವರ ಹೆಡೆಮುರಿ ಕಟ್ಟುವಂತ ಕೆಲಸಗಳಾಗ್ತಾ ಇದಾವೆ. ಭವಿಷ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಕಾಶ್ಮೀರದಲ್ಲಿದ್ದು ಮಾಡಲಿಕ್ಕೆ ಭಯ ಪಡಬೇಕು. ಆ ರೀತಿಯಾದಂತಹ ಸನ್ನಿವೇಶವನ್ನ ಈಗ ಸೇನೆ ಸೃಷ್ಟಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನೂ ಕೂಡ ಕೆಲವು ಭಯೋತ್ಪಾದಕರನ್ನ ಹುಡುಕಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಒಂದು ಕಡೆ ಆದ್ರೆ, ಪಹಲ್ಗಾಮ್ ದಾಳಿಕೋರರ ಹುಡುಕಾಟ ಕೂಡ ಬಹಳಷ್ಟು ತೀವ್ರವಾಗಿ ನಡೀತಾ ಇದೆ ಪ್ರೇಮ್.